ಈಗ ನಡೀತಾ ಇರೋ ಹೋರಾಟ ನನ್ನ ನೆಲದ ಉದ್ಯೋಗ ನನ್ನ ಹಕ್ಕು. ಅಂದರೆ ನಾವು ಕನ್ನಡ ನೆಲದಲ್ಲಿದ್ದೇವೆ, ಕನ್ನಡದ ಒಂದು ಪ್ರದೇಶದಲ್ಲಿದ್ದೇವೆ. ಈ ಒಂದು ಪ್ರದೇಶದಲ್ಲಿ ಏನು ಎಲ್ಲ ಉದ್ಯೋಗ ಅವಕಾಶ ಸೃಷ್ಟಿ ಆಗ್ತದೋ ಅದು ಮೊದಲನೇದಾಗಿ ನಮಗೆ ಸಿಗಬೇಕು. ನಿರುದ್ಯೋಗ ಇದೆ ಇವತ್ತು ಸಮಾಜದಲ್ಲಿ, ಹೊರಗಿನವರು ಬರ್ತಾ ಇದ್ದಾರೆ. ಇಲ್ಲಿ ಉದ್ಯೋಗ ಇಲ್ಲ ಅಂತಲ್ಲ, ಇಲ್ಲಿ ಸೃಷ್ಟಿಯಾಗುವ ಉದ್ಯೋಗ ಬೇರೆ ಯಾರ್ಯಾರ್ದೋ ಪಾಲಾಗ್ತಾ ಇದೆ. ತಾವು ಗಮನಿಸಿರಬೇಕು. ಈಗಾಗಲೇ ಸಂಘರ್ಷಗಳು, ಸಾಮಾಜಿಕ ಸಂಘರ್ಷಗಳು ನಡೀತಾ ಇದ್ದಾವೆ. ಬ್ಯಾಂಕುಗಳಿಗೆ ಹೋದರೆ ಕನ್ನಡ ಬಿಟ್ಟು ಬೇರೆ ಭಾಷೆ ಗೊತ್ತಿಲ್ಲದೆ ಇದ್ದವರು ಅಲ್ಲಿ ಅವರು ಮಾತಾಡುವುದು ಬೇರೆ ಯಾವುದೋ ಭಾಷೆಯಲ್ಲಿ, ಹಿಂದಿಯಲ್ಲಿಯೋ ಇಂಗ್ಲೀಷ್ನಲ್ಲಿಯೋ. ಒಬ್ಬ ಸಾಮಾನ್ಯ ಕನ್ನಡಿಗನಿಗೆ ಗೊತ್ತಾಗಬೇಕು ಹೇಗೆ? ಆ ಭಾಷೆಯಲ್ಲಿ ನಮಗೆ ಬ್ಯಾಂಕಿನ ವ್ಯವಹಾರ ಅನಿವಾರ್ಯ. ಬರೇ ಬ್ಯಾಂಕ್ ಅಲ್ಲ, ಪೋಸ್ಟ್ ಆಫೀಸ್ನಲ್ಲಿ ಪ್ರಾರಂಭ ಆಗಿದೆ. ಎಲ್ಲೆಡೆ ಏನಾಗ್ತಿದೆ, ಕನ್ನಡಿಗರನ್ನು ಬಿಟ್ಟುಕೊಂಡು ಬೇರೆಯವರು ಇಲ್ಲಿ ಉದ್ಯೋಗಕ್ಕೆ ತೊಡಕೊಂಡಿದ್ದಾರೆ. ನಾವು ಅವರ ವಿರುದ್ಧದವರಲ್ಲ, ಅವರಿಗೆ ಉದ್ಯೋಗ ಅಂತಲ್ಲ. ನಮಗೆ ಉದ್ಯೋಗ ಇಲ್ಲದೇ ಇರುವಾಗ ನಿರುದ್ಯೋಗ ಸಮಸ್ಯೆ ಕರ್ನಾಟಕದ ಎಲ್ಲ ಜನರನ್ನು, ಎಲ್ಲ ಪ್ರದೇಶವನ್ನು ಕಾಡ್ತಾ ಇರುವಾಗ ನೀವು ಇಲ್ಲಿನ ಉದ್ಯೋಗಗಳನ್ನು ಬೇರೆಯವರಿಗೆ ಕೊಟ್ಟರೆ ನಾವೆಲ್ಲಿಗೆ ಉದ್ಯೋಗ ಹುಡ್ಕೊಂಡು ಹೋಗಬೇಕು? ಇದು ನಮ್ಮ ಕನ್ನಡಿಗರ ಪ್ರಶ್ನೆ. ಅದಕ್ಕೋಸ್ಕರ ಹಲವಾರು ಕನ್ನಡ ಸಂಘಟನೆಗಳು, ಇದು 5 ವರ್ಷದ ಹಿಂದೆ ಪ್ರಾರಂಭ ಆದ ಒಂದು ಚಳುವಳಿ, ಕರ್ನಾಟಕ ಜಾಬ್ಸ್ ಫಾರ್ ಕನ್ನಡಿಗಾಸ್ ಅಂತ. ಅಲ್ಲಿಂದ ಪ್ರಾರಂಭ ಆಗಿದ್ದು. ಈಗ ಸ್ವಲ್ಪ ಕಾಲ ಕೊರೋನಾ ಅದು ಇದರಿಂದಾಗಿ ಸ್ವಲ್ಪ ಲೋ ಪ್ರೊಫೈಲ್ನಲ್ಲಿ ಇತ್ತು. ಈಗ ಪುನಃ ಪ್ರಾರಂಭ ಆಗಿದೆ. ಅದರಲ್ಲಿ ಖಂಡಿತಕ್ಕೂ ತನ್ನ ಸೈದ್ಧಾಂತಿಕ ಬೆಂಬಲ ಕೊಡುವುದರ ಜೊತೆಗೆ, ಸೈದ್ಧಾಂತಿಕ ಅಷ್ಟೇ ಅಲ್ಲ, ಭೌತಿಕವಾಗಿ ಕೂಡ ನಾವು ಈ ಒಂದು ಚಳವಳಿಯನ್ನು ಬೆಂಬಲಿಸ್ತಾ ಇದ್ದೇವೆ. ನಾವು ಬೇರೆಯವರು ಇಲ್ಲಿ ಬರುವ ಬಗ್ಗೆ ಅಥವಾ ಇವರು ಹೋಗೋ ಬಗ್ಗೆ ಅಲ್ಲ ನಮ್ಮ ವಿರೋಧ. ನೀವು ಎಲ್ಲಿಯೇ ಇರಿ, ಅಲ್ಲಿಯವರಾಗಿರಿ. ಉದಾಹರಣೆಗೆ ಕನ್ನಡ ನಾಡಿಗೆ ಬಂದು ನೀವು ದಬ್ಬಾಳಿಕೆ ಮಾಡಿ ನಮ್ಮ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರಾ. ನಿಮ್ಮ ಸಂಸ್ಕೃತಿಯನ್ನು ನಮ್ಮ ಮೇಲೆ ಹೇಳ್ತಾ ಇದ್ದೀರಾ. ನಮ್ಮ ಅನ್ನವನ್ನು ನೀವು ಕಸಿದುಕೊಳ್ತಾ ಇದ್ದೀರಾ. ಆದರೆ ಇಲ್ಲಿ ನಿಮ್ಮ ಉದ್ಯಮಗಳಿರ್ಬೋದು, ಉದ್ಯೋಗಿಗಳಿರ್ಬೋದು, ಅವರು ಕನ್ನಡಿಗರಾಗಿ ಇರ್ಲಿಕ್ಕೆ ತಯಾರಿಲ್ಲ. ಅವರಿಗೆ ಈ ಪ್ರದೇಶ ಕೇವಲ ಆರ್ಥಿಕ ಲಾಭ ತೆಗೆದುಕೊಳ್ಳುವಂಥದ್ದು. ಉದ್ಯಮಿಗೆ ಇಲ್ಲಿಂದ ದುಡಿಬೇಕು, ಮತ್ತೆ ಎಲ್ಲೋ ತಗೊಂಡೋಗಿ ಹಾಕಬೇಕು. ಉದ್ಯೋಗಕ್ಕಾಗಿ ಬಂದವರು ಯಾರು ಈ ನಾಡನ್ನು ತಮ್ಮದು ಅಂತ ಅಂದ್ಕೊಳ್ಳೋದಿಲ್ಲ, ನಮ್ಮ ಸಂಸ್ಕೃತಿಗೆ ಒಗ್ಗಿಕೊಳ್ಳೋದಿಲ್ಲ. ಅವರಿಗೆಲ್ಲ ಇಲ್ಲಿ ಬೇಕಾಗಿರೋದು ಉದ್ಯೋಗ. ಇದಕ್ಕಿಂತ ಒಳ್ಳೆಯ ಉದ್ಯೋಗ ಬೇರೆಡೆ ಸಿಕ್ತು ಅಂದರೆ ಅವರು ಹೊರಟರು. ಈ ರೀತಿ ಹಾರುವ ಹಕ್ಕಿಗಳ ಬದಲು ನಾವು ಹೇಳೋದು, ನಾವೇನು ಕನ್ನಡ ನಾಡಿನಲ್ಲಿ ಹುಟ್ಟಲೇಬೇಕು ಅಂತ ಯಾರಿಗೋ ಪರಮಾತ್ಮನಿಗೋ ಅಥವಾ ಪ್ರಕೃತಿಗೋ ಅರ್ಜಿ ಕೊಟ್ಟಿಲ್ವಲ್ಲ. ನಮ್ಮನ್ನು ಹುಟ್ಟಿಸಿದೆ ಇಲ್ಲಿ ಪ್ರಕೃತಿ. ಅದರ ಅರ್ಥ ನಮಗೆ ಮೊದಲು ಇಲ್ಲಿಯ ಉದ್ಯೋಗ ಅವಕಾಶದ ಮೇಲೆ ಮೊದಲ ಹಕ್ಕು ನಮ್ಮದು. ಈಗ ತಾವು ಕೇಳ್ಬೋದು, ಯಾವುದೋ ರಾಜ್ಯ ಬಡ ರಾಜ್ಯ, ಅಲ್ಲಿ ಉದ್ಯೋಗ ಇಲ್ಲಿ ಬಂದಿದ್ದಾರೆ, ಏನು ತಪ್ಪು ಅಂತ. ತಪ್ಪು ಅಂತಲ್ಲ, ಆ ರಾಜ್ಯದಲ್ಲೂ ಕೂಡ ಇದೇ ಒಂದು ಆ ಆರ್ಥಿಕ ಪದ್ಧತಿಯನ್ನು ಅನುಸರಿಸಿದರೆ ಅಲ್ಲಿಯೂ ಉದ್ಯೋಗ ಸಾಧ್ಯ. ಇವತ್ತಿನ ಒಂದು ಸಿದ್ಧಾಂತ, ಬಂಡವಾಳವಾದ ಸಿದ್ಧಾಂತದಲ್ಲಿ ಅವರು ಏನು ಅದನ್ನು ಅನುಸರಿಸಿ ಎಲ್ಲ ರಾಜ್ಯ ಸರ್ಕಾರಗಳು ಬಂತು. ನಮ್ಮ ಭಾರತ ದೇಶವೂ ಸೇರಿದಂತೆ ಜಗತ್ತಿನ ಬಹುತೇಕ ರಾಷ್ಟ್ರಗಳೆಲ್ಲರೂ ಅನುಸರಿಸ್ತಾ ಇರೋದು ಈ ಬಂಡವಾಳವಾದ ಸಿದ್ಧಾಂತ. ಇದರಿಂದ ಏನಾಗುತ್ತೆ ಅಂದರೆ, ಎಲ್ಲಿ ಹೆಚ್ಚಿಗೆ ಲಾಭ ಸಿಗುತ್ತೋ ಆ ದೇಶಕ್ಕೆ ಹೋಗಿ ಉದ್ಯಮ ಮಾಡೋದು. ಈ ಹೋರಾಟ ಇವತ್ತು ಕೇವಲ ಕನ್ನಡ ನಾಡಿಗಷ್ಟೇ ಅಲ್ಲ. ನೀವು ನಿನ್ನೆ ಮೊನ್ನೆ ನೋಡಿರಬೇಕು, ಅಮೇರಿಕಾ ಫಸ್ಟ್ ಅಂತ ಟ್ರಂಪ್ ಶುರು ಮಾಡಿದ್ದಾರೆ. ಯಾಕೆಂದರೆ ಅಮೇರಿಕನ್ನಲ್ಲಿಯೂ ಅದೇ ಇದೆ. ಬೇರೆ ಜನ ಬಂದು ನಮ್ಮ ಉದ್ಯೋಗವನ್ನು ಕಸಿದುಕೊಳ್ತಾ ಇದ್ದಾರೆ. ಸ್ಥಳೀಯ ಸಂಪನ್ಮೂಲಗಳ ಬಳಕೆಯ ಹಕ್ಕು ಸ್ಥಳೀಯರಿಗಿರಬೇಕು. ಮೊದಲನೇದಾಗಿ ಅವರಿಗೆ ಉದ್ಯೋಗ ಸಿಗಬೇಕು. ಇಲ್ಲ ಅಂದರೆ ಎಲ್ಲಿ ಓಡೋಗ್ಬೇಕು, ಅವರು ಎಲ್ಲಿ ಹೋಗಿ ತಮ್ಮ ಉದ್ಯೋಗನ ಹುಡುಕಬೇಕು? ಮೊದಲು ಅವರಿಗೆ ಕೊಡಿ. ನಾವು ಕೇಳ್ತಾ ಇರೋದು ಅದೇ. ಹೊರಗಿನಿಂದ ಬಂದವರಿಗೆ ಕೂಡ ನಮ್ಮ ವಿಸ್ತೃತವಾದ ಪ್ರೌಢ ಸಿದ್ಧಾಂತ ಮತ್ತು ಆ ಕಾರ್ಯಕ್ರಮದ ಹೇಗೆ ಅನುಷ್ಠಾನಕ್ಕೆ ಬರಬೇಕು ಅನ್ನೋದು ನೋಡಿದಾಗ, ಅವರು ಇಲ್ಲಿಯವರಾಗಿ ಇರಲಿಕ್ಕೆ ಒಪ್ಪಿದಾಗ ಮಾತ್ರ ಅವರಿಗೆ ಪರ್ಮನೆಂಟ್ ಆಗಿ ಶಾಶ್ವತ ಇರ್ತಾರೆ. ಆವಾಗ ಎರಡು ಕಡೆ ಕಾಲಿಡುವಾಗಿಲ್ಲ. ಅವರು ನಾನು ಇಲ್ಲಿ ದುಡಿತೇನೆ, ಬೇರೆಲ್ಲೋ ನನ್ನ ಹಣವನ್ನು ಖರ್ಚು ಮಾಡ್ತೇನೆ, ಇದು ಆರ್ಥಿಕವಾಗಿ ಕೂಡ ಸರಿಯಲ್ಲದ್ದು. ಇದು ಇಲ್ಲೇ ಇರ್ತಾರೆ. ಆದರೆ
ಇಲ್ಲಿ ಉದ್ಯೋಗ ಅವಕಾಶ ಸಿಗದಿರ ಇದ್ದಾಗ ಮತ್ತೆ ಬೇರೆ ಕಡೆ ಅದೇ ಓಡಾಡ್ತಾ ಇರ್ತಾರೆ, ಬರುತ್ತೆ. ನಾವು ನಂಬಿರುವುದು ಪ್ರಕೃತಿ ನೀಡಿರುವ ಎಲ್ಲೆಡೆ ನೀಡಿದೆ ಸಂಪನ್ಮೂಲ, ಎಲ್ಲರಿಗೂ ಅದೇ ಸಂಪನ್ಮೂಲ ಎಲ್ಲ ಕಡೆಗಲ್ಲ, ಪ್ರಾದೇಶಿಕವಾದ ವೈಶಿಷ್ಟ್ಯತೆ ಉಳ್ಳ ಒಂದು ಸಂಪನ್ಮೂಲ ಇದೆ. ಅದನ್ನು ಬಳಸುವ ಬುದ್ಧಿಮತ್ತೆಯನ್ನು ಮನುಷ್ಯನಿಗೆ ಕೊಟ್ಟಿದೆ ಪ್ರಕೃತಿ. ಅದನ್ನು ಗುರುತಿಸಿ ಆ ಸಂಪನ್ಮೂಲಗಳನ್ನು ಬಳಸಿ ಎಲ್ಲರಿಗೂ ಮೊದಲನೇದಾಗಿ ಸ್ಥಳೀಯರು ಅಂದರೆ ಒಂದು ಗ್ರಾಮದವರಿಗೆ ಅದೇ ಗ್ರಾಮದಲ್ಲಿ ಅಂತಲ್ಲ, ನಾವು ಸ್ಥಳೀಯ ವ್ಯಾಪ್ತಿಯನ್ನು ಒಂದು ಸಾಮಾಜಿಕ ಆರ್ಥಿಕ ಘಟಕ ಅಥವಾ ಸಾಮಾಜಿಕ ಆರ್ಥಿಕ ವಲಯ ಅಂತ ಹೇಳ್ತೇವೆ. ಅಲ್ಲಿ ಇದನ್ನು ಆರ್ಥಿಕವಾಗಿ ಸ್ವಾವಲಂಬನೆ ಮಾಡುವಷ್ಟು ಇದರ ವ್ಯಾಪ್ತಿ ಇರ್ತದೆ. ಕರ್ನಾಟಕಕ್ಕೆ ಆ ವ್ಯಾಪ್ತಿ ಇದೆ. ಕರ್ನಾಟಕದವರ ಇಲ್ಲಿಯ ಸಂಪನ್ಮೂಲಗಳನ್ನು ಸಮರ್ಪಕವಾಗಿ ಬಳಸಿದರೆ ನಾವು ಖಂಡಿತವಾಗಿಯೂ ಇಲ್ಲಿಯ ಎಲ್ರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯತೆ ಇದೆ. ನಮ್ಮ ಮೂಲ ಚಿಂತನೆ ಯಾವುದು? ಥಿಂಕ್ ಗ್ಲೋಬಲಿ, ಆ್ಯಕ್ಟ್ ಲೋಕಲಿ. ಅಂದರೆ ವಿಶ್ವೈಕ್ಯ ದೃಷ್ಟಿಕೋನ ಇಟ್ಕೊಳ್ಳಿ, ಎಲ್ಲರೂ ನಮ್ಮವರೇ. ಆದರೆ ನಮ್ಮನೆ ಮಕ್ಕಳೇ ಉಪವಾಸ ಬಿದ್ದಾಗ ಪಕ್ಕದ ಮನೆ ಮಕ್ಕಳನ್ನು ಕರೆದು ನಾವು ಊಟ ಎಷ್ಟು ದಿನ ಕೊಡೋಕ್ಕೆ ಸಾಧ್ಯ? ನಮ್ಮನೆ ಮಕ್ಕಳು ತಿರುಗಿ ಬೀಳೋದಿಲ್ವೇ? ಇವತ್ತು ಆ ಚಳವಳಿ ಆಗ್ತಾ ಇರೋದು ಅದೇ ಕಾರಣಕ್ಕೆ ನಾವು ಬೆಂಬಲ ಕೊಡ್ತೇವೆ ಇದಕ್ಕೆ. ಜೊತೆಗೆ ಸರ್ಕಾರ ಈ ಬಂಡವಾಳಶಾಹಿಗಳ ಭಯದಿಂದಾಗಿ ಯಾಕೆ ಈ ಕಾನೂನನ್ನು ತಡೆ ಹಿಡಿದಿದೆಯೋ ಅದನ್ನು ಆದಷ್ಟು ಬೇಗ ಅನುಷ್ಠಾನಕ್ಕೆ ತರಲಿ. ನಾವು ಕನ್ನಡಿಗರು ಸಂಘಟನೆಯಿಂದ ನಾವು ಸರ್ಕಾರಕ್ಕೆ ಪತ್ರ ಕೂಡ ಬರೆದಿದ್ದೇವೆ, ಒಂದು ಸವಾಲನ್ನು ಎಸೆದಿದ್ದೇವೆ. ನೀವು ಕರ್ನಾಟಕದ ಯಾವುದೇ ಒಂದು ತಾಲೂಕನ್ನು ನಮಗೆ ತೋರಿಸಿ, ನಮ್ಮ ಸೂಚನೆಯಂತೆ ಅಲ್ಲಿ ನಿಮ್ಮ ಯೋಜನಾ ನಿರೂಪಣೆಯನ್ನು ಮಾಡಿ ಅಲ್ಲಿಯ ನಿವಾಸಿಗಳಿಗೆ 100% ಅಂದರೆ 100% ಎಂಪ್ಲಾಯ್ಮೆಂಟನ್ನು ಕೊಡಿಸುವ ರೀತಿಯಲ್ಲಿ ಯೋಜನೆ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನು ನಾವು ನಿಮಗೆ ತೋರಿಸ್ಕೊಡ್ತೇವೆ. ನಮಗಾಗಿ ನೀವು ಏನನ್ನು ಬಿಟ್ಕೊಡ್ಬೇಕಾಗಿಲ್ಲ. ಯೋಜನೆಯನ್ನು ನಾವು ನಿರೂಪಣೆ ಮಾಡೋದು ಹೇಗೆ ಅಂತ ಹೇಳಿಕೊಡ್ತೇವೆ. ನಿಮ್ಮದೇ ಜನರಿಟ್ಟು ನಿರೂಪಣೆ ಮಾಡಿ ಅಂತ ಸರ್ಕಾರಕ್ಕೆ ಸವಾಲು ಕೂಡ ಹಾಕಿದ್ದೇವೆ ಇದರಲ್ಲಿ.